ಅರ್ಜುನ ವಿಷಾದ ಯೋಗ ಶ್ಲೋಕ 13. ಅನಂತರ ಶಂಖ, ಬೇರಿ, ಡೋಲು, ಮೃದಂಗ, ಗೋಮುಖಾದಿ ವಾದ್ಯಗಳು ಒಂದೇ ಸಾರಿ ಮೊಳಗಿದವು. ರಣಶಬ್ದ ಭಯಂಕರವಾಗಿತ್ತು. ಯಾವಾಗ ಭೀಷ್ಮಾಚಾರ್ಯರು ತಾವು ಯುದ್ಧಕ್ಕೆ ಅಣಿಯಾಗಿದ್ದೇವೆ ಎಂಬುದನ್ನು ಸೂಚಿಸಿದರು, ಆಗ ಅವರ ಕಡೆಯ ಪ್ರಮುಖ ವೀರರೆಲ್ಲ ತಮ್ಮ ಒಪ್ಪಿಗೆಯನ್ನು ಸೂಚಿಸುವುದಕ್ಕಾಗಿ ತಮ್ಮ ತಮ್ಮ ಶಂಖಗಳನ್ನು ಊದಿದರು. ಸೈನ್ಯದಲ್ಲಿ ರಣೋತ್ಸಾಹವನ್ನು ಉಂಟುಮಾಡುವ ವಾದ್ಯಗಳೂ ಕೂಡ ಮೊಳಗಿದವು. ಈಗಿನ ಮಿಲಿಟರಿಯವರು ತಮ್ಮ ತಮ್ಮ ಬ್ಯಾಂಡ್ಗಳನ್ನು ಬಾರಿಸುವಂತೆ ಆವಾಗ ಕೌರವರ ಕಡೆಯವರು ತಾವು ಯುದ್ಧ ಮಾಡುವುದಕ್ಕೆ ಸಿದ್ಧರಿದ್ದೇವೆ ಎಂಬುದನ್ನು ಮೊದಲು ಸೂಚಿಸಿದರು. ಆಗ ಪಾಂಡವರ ಕಡೆಯವರು ತಮ್ಮ ಶಂಖವನ್ನು ಊದಿ ತಾವೂ ಕೂಡ ಸವಾಲನ್ನು ಸಮರಾಂಗಣದಲ್ಲಿ ಎದುರಿಸುವುದಕ್ಕಾಗಿ ಸಿದ್ಧರಾಗಿರುವೆವು ಎಂಬುದನ್ನು ಸೂಚಿಸಿದರು.